ಟಾಕಿಂಗ್ ಅಬೌಟ್ ಇಗ್ನೋರೆನ್ಸ್, ಈಗ ಸಿನ್ಸ್ ಎಜುಕೇಷನ್ ಇಲ್ಲ ಆ್ಯಂಡ್ ಪ್ರಾಬ್ಲಿ ಇವಾಗಿನ ಜನ್ರೇಷನ್ನು ಇವೆಲ್ಲ ನೋಡ್ತಾ ಇರೋದ್ರಿಂದ ಈಗ ಪೇರೆಂಟ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಈಗ ದ ಮಿನಿಟ್ ದೇ ರಿಯಲೈಸ್ ಈ ಥರ ಮನೆಯಲ್ಲಿ ಇರೋ ಮಕ್ಕಳು ವೆನ್ ದೇ ಕಮ್ ಟು ಅಡಾಲಸೆನ್ಸ್ ಈ ಥರ ಆದಾಗ ವಾಟ್ ಶುಡ್ ದೇ ಡೂ? ಟಾಪ್ 3 ಥಿಂಗ್ಸ್ ದೇ ಶುಡ್ ಬಿ ಡೂಯಿಂಗ್. ಫಸ್ಟ್ ಏನಂದರೆ, ಫಸ್ಟು ಹ್ಯಾವ್ ಅವೇರ್ನೆಸ್ ಆಫ್ ದಿಸ್. ನಿಮಗೆ ಇವಾಗಲೇ ನಿಮಗೆ ಗೊತ್ತಿಲ್ಲದೆ ಇರಲ್ಲ, ಎಷ್ಟೋ ಪೇರೆಂಟ್ಸ್ಗೆ ಇದು ಗೊತ್ತೇ ಇರಲ್ಲ. ಆ್ಯಕ್ಚುಲಿ ದೇ ಥಿಂಕ್ ಇಟ್ಸ್ ಸಮ್ವೇರ್ ಔಟ್ಸೈಡ್, ಎಲ್ಲೋ ದೂರದಲ್ಲಿ ಎಲ್ಲೋ ಆಗ್ತಾ ಇದ್ದಾರೆ, ಇಂಥವರೆಲ್ಲ ಬೇರೆ ಎಲ್ಲೋ ಇರ್ತಾರೆ ಅಂದ್ಕೊಂಡಿರ್ತಾರೆ. ಹಾಗೆ ಅಂದ್ಕೊಳ್ತಾರೆ ಎಷ್ಟೋ ಜನ. ಹೊರದೇಶದಿಂದ ಕಲ್ತ್ಕೊಂಡಿರೋ ಕೆಟ್ಟ ಗುಣ ಅಂತೆಲ್ಲ ಬೇರೆ ಹೇಳೋರಿದ್ದಾರೆ ಎಷ್ಟೋ ಜನ. ಸೊ ಇಟ್ಸ್ ಕಮ್ ಫ್ರಮ್ ದ ಔಟ್ಸೈಡ್. ಅದು HIV ಬಂತಲ್ಲ, ಹಂಗಿದು ಕೊರೋನಾ ಬಂತಲ್ಲ, ಹಂಗಿದೂ ಅಂತ ಅಂದ್ಕೊಂಡಿರ್ತಾರೆ ಎಷ್ಟೋ ಜನ. ಸೊ ಇಟ್ಸ್ ನಾಟ್ ಎ ಡಿಸೀಸ್ ಆರ್ ನಾಟ್ ಈವನ್ ಫ್ರಮ್ ಔಟ್ಸೈಡ್ ಇಂಡಿಯಾ ಆಲ್ಸೋ. ಎರಡೂ ಅಲ್ಲ ಅಲ್ವಾ, ಪ್ರಕೃತಿ. ಅದು ಸಹಜವಾಗಿ ಎಲ್ಲದರಲ್ಲೂ ಇರುತ್ತೆ. ಪ್ರಾಣಿಗಳಲ್ಲೂ ಇದೆ, ಪಕ್ಷಿಗಳಲ್ಲೂ ಇದೆ, ಎಲ್ಲರಲ್ಲೂ ಕಾಣಿಸಿಗುತ್ತೆ ನಮಗೆ. ರಿಸರ್ಚ್ ಹ್ಯಾಸ್ ಪ್ರೂವನ್ ದಟ್. ಅವ್ರು ಫಸ್ಟು ನಾಲೆಜ್ ಹಾಕ್ಕೊಳ್ಬೇಕು, ನಾಲೆಜ್ ಇದು ಮಾಡಬೇಕು. ಆ್ಯಂಡ್ ಇಟ್ಸ್ ನಾಟ್ ಈಸಿ ಫಾರ್ ಎನಿ ಪೇರೆಂಟ್ ಟು ಥಿಂಕ್ ದಟ್ ದೇರ್ ಸನ್ ಈಸ್ ಎ ಕ್ವೀರ್, ಸನ್ ಆರ್ ಡಾಟರ್ ಈಸ್ ಎ ಕ್ವೀರ್. ಯಾಕಂದರೆ ಡಿಫ್ರೆಂಟ್ ಫ್ರಮ್ ನಾರ್ಮಲ್. ಯಾಕಂದರೆ ಅವ್ರಿಗೆಲ್ಲ ಏನು ಆಸೆ ಇರುತ್ತೆ, ಮಗ ಅಂದರೆ ಚಂದ ಮದುವೆ ಮಾಡಿಕೊಟ್ಟು ಇದಾಗಿ ಚಂದ ಇರಬೇಕು ಸಮಾಜದಲ್ಲಿ, ಹಾಗೆ ಇರುತ್ತಲ್ಲ. ಇವಾಗ ಬೇರೆ ಅಂದ ತಕ್ಷಣ ಸಮಸ್ಯೆ ತಾನೆ. ರೂಢಿಯಿಂದ ಹೊರಗೆ ಬಂದ ತಕ್ಷಣ ಅಧೈರ್ಯ ಶುರುವಾಗುತ್ತೆ. ರೂಢಿಯಲ್ಲೇ ಇರೋ ತನಕ ನಿಮಗೆ ಧೈರ್ಯ ಇರುತ್ತೆ. ಯಾವಾಗ ರೂಢಿಯಿಂದ ಬೇರೆ ದಾರಿ ಹಿಡಿಬೇಕಾಗತ್ತೋ, ಕಡಿಮೆ ಜನರು ಓಡಾಡುವ ದಾರಿ ಹಿಡಿಬೇಕಾಗುತ್ತೋ, ದಟ್ಸ್ ವೇರ್ ಯು ವಿಲ್ ಗೆಟ್ ಸ್ಕೇರ್ಡ್ ಆ್ಯಕ್ಚುಲಿ. ಸೊ ಅದೇ ಅಪ್ಪ ಅಮ್ಮನಿಗೆ ಭಯ ಆಗೋದು. ಆದರೆ ಮೊದಲು ನಾಲೆಜ್ ಬಂದರೆ ಏನಾಗುತ್ತೆ, ನಿಮ್ಮ ಫೋಬಿಯಾ ಕಡಿಮೆ ಆಗುತ್ತೆ. ಸಿ ವೆನ್ ಯು ಡೋಂಟ್ ಹ್ಯಾವ್ ದ ನಾಲೆಜ್ ಯು ವಿಲ್ ಹ್ಯಾವ್ ಫೋಬಿಯಾ. ನಾಲೆಜ್ ಇದ್ದರೆ ಅಟ್ಲೀಸ್ಟ್ ಅವನ ಭಯ ಆಗ್ಬೋದು, ಫೋಬಿಯಾ ಆಗಲ್ಲ. ಎರಡಕ್ಕೂ ವ್ಯತ್ಯಾಸ ಇದೆ. ಫೋಬಿಯಾ ಅಂದರೆ ಏನು ಅಂತ, ಭಯ ಅಂದರೆ ಏನಪ್ಪ ಅಂದರೆ, ಇವು ಹಾವು ಬಂತಂದರೆ ನಾನು ಹೆದರ್ಕೊಳ್ತೀನಿ, ಹಾವು ನಾನು ಕಚ್ಚಿಬಿಡುತ್ತೆ, ಯಾಕೆ ನಂಗೆ ಗೊತ್ತದ ಹಾವು ಕಚ್ಚಿದ್ರೆ ನಾನು ಸತ್ತೋಗ್ತೀನಿ ಅಂತ. ಅದು ಭಯ. ಭಯ ಒಳ್ಳೆಯದು, ಭಯ ಏನು ತಪ್ಪೇನಿಲ್ಲ. ಯಾಕೆಂದರೆ ಹಾವು ಬಂದರೂ ಹೆದರ್ಕೊಳ್ದೆ ನಿಂತ್ಕೊಳ್ಬಾರ್ದು, ಓಡೋಬೇಕು ನಾವು ಆ್ಯಕ್ಚುಲಿ ಅಲ್ವಾ. ಸೊ ಭಯ ಒಳ್ಳೆಯದು. ಬಟ್ ಫೋಬಿಯಾ ಏನು ಅಂದರೆ, ಹಾವಿಲ್ದಿದ್ರೂ ಹೆದರ್ಕೊಳ್ಳೋದು, ಅದು ಫೋಬಿಯಾ. ಹಿಂಗಾಗೋಗ್ಬಿಟ್ರೆ ಫ್ಲೈಟಲ್ಲಿ ಹೋದರೆ ನಾನು ಇದಾಗ್ಬಿಟ್ರೆ ನಾನು ವಿನಾಶ. ಎಷ್ಟೋ ಜನ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋದೆಲ್ಲ ಹೆದರ್ಕೊಳ್ತಾರೆ, ಯಾಕೆಂದರೆ ಫೋಬಿಯಾ ಅದು. ವಿತೌಟ್ ಎನಿ ಕಾಂಕ್ರೀಟ್ ರೀಸನ್. ಸಿ ದೇರ್ ವಿಲ್ ಬಿ ಇನ್ಸಿಡೆಂಟ್ಸ್, ನೋ ಡೌಟ್ ಇನ್ ಇಟ್. ಇದೇನು ಲಿಫ್ಟು ಕೊಲ್ಯಾಪ್ಸ್ ಆಗ್ಬೋದು, ಇಲ್ಲ ಅಂತಲ್ಲ, ಎಷ್ಟೋ ಸಂದರ್ಭದಲ್ಲಿ ಆಗಿದೆ ಅದು. ಹಾಗಂತ ಎಲ್ಲ ಲಿಫ್ಟ್ಗಳು ಹಾಗೆ ಅಂತ ನಾನು ಲಿಫ್ಟಲ್ಲೇ ಬರಲ್ಲ ಅಂದ್ಬಿಟ್ರೆ ಅದು ಫೋಬಿಯಾ. ಇಟ್ಸ್ ನಾಟ್ ಅ ಪ್ರಾಪರ್ ರೀಸ್ನಿಂಗ್ ಇಸ್ ದೇರ್. ಅಥವಾ ಇಲ್ಲ ಅಂತಂದರೆ ನಮ್ಮ ಮನೆಯಲ್ಲಿ ಹಾವು ಸೇರ್ಕೊಂಡಿದೆ ಅಂತ ಹೆದರ್ಕೊಳ್ಳೋದು. ಕೆಲವರು ಎಷ್ಟು ಹೆದರ್ಕೊಳ್ತಾರೆ ಮನೇಲಿ ಹಾವು ಸೇರ್ಕೊಂಡ್ಬಿಟ್ಟಿದೆ ಅಂತ. ದೇ ಕಾಂಟ್ ಸ್ಟೇ ದೇರ್ ಪ್ರಾಪರ್ಲಿ ಅನ್ನೋ ಥರ. ಅಲ್ಲಿ ಏನೂ ಇರಲ್ಲ ಸಬ್ಸ್ಟೆನ್ಷಿಯಲ್, ಬಟ್ ದೇ ಫಿಯರ್. ಅದು ಫೋಬಿಯಾ ಅಂತ ಕರಿತೀವಿ ನಾವು ಆ್ಯಕ್ಚುಲಿ. ಸೊ ಫೋಬಿಯಾ ಕಡಿಮೆ ಆಗುತ್ತೆ ವೆನ್ ಯು ಆರ್ ನಾಲೆಜಬಲ್. ಸೊ ದ ಫೋಬಿಯಾ ವಿಲ್ ಕಮ್ ಡೌನ್ ಡ್ರಾಸ್ಟಿಕಲಿ, ಇಟ್ ವಿಲ್ ಕಮ್ ಡೌನ್. ಅದು ಫಸ್ಟ್ ಆಗಬೇಕು ಅನ್ನೋದು. ಆಮೇಲೆ ಅವ್ರಿಗೆ ಮುಂಚೆಯಿಂದ ಮಕ್ಕಳಿಗೆ ಬೆಳೆಸುವ ಕಾಲಕ್ಕೆ ಅವೇರ್ನೆಸ್ ಕೊಡಿ. ಈ ವಿಷಯದಲ್ಲಿ ಕೂಡ ಸಾಧ್ಯತೆಗಳಿದೆ, ಹಿಂಗೂ ಇರುತ್ತೆ, ಗಂಡಿಗೆ ಗಂಡು ಆಕರ್ಷಣೆ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ ಅಂತ ಹೇಳಿದರೆ, ಸಹಜವಾಗಿ ಮಾತಾಡ್ತಿದ್ರೆ ನೀವು, ಮುಂದೆ ಆ ಮಗು ಅದನ್ನು ಹೇಳ್ಕೊಳ್ಳೋಕ್ಕೆ ಧೈರ್ಯ ತಗೊಳುತ್ತೆ. ನೀವು ಯಾವತ್ತೂ ಆ ವಿಷಯವನ್ನೇ ಮನೆಯಲ್ಲಿ ಮಾತಾಡಿಲ್ಲ, ಅದೇನೋ ಇದ್ರದ್ದು ಕೆಟ್ಟ ಸಂಗತಿಯಪ್ಪ ಅಂತ ನೀವು ಮಾತಾಡದೆ ಕೂತ್ಕೊಂಡ್ಬಿಟ್ರೆ ಆ ಮಗು ನಿಮ್ಮ ಹತ್ರ ಹೇಳಲ್ಲ ತನ್ನ ಸಂಗತಿಯನ್ನು. ನೀವು ಎಲ್ಲವನ್ನು. ಸೊ ವಾಚ್ ಎ ಗೇ ರಿಲೇಟೆಡ್ ಥೀಮ್ಡ್ ಫಿಲ್ಮ್ಸ್. ಇವಾಗ ಇದು ಬಂತಲ್ಲ, ಎಂಥ ಕಾದಳ್ ಅಂತೇನೋ ಒಂದು ಬಂತು, ಮಲಯಾಳಂ ಫಿಲ್ಮ್, ಮಮ್ಮೂಟಿ ಆ್ಯಂಡ್ ಇವ್ರದ್ದು ಒಳ್ಳೆ ಸಿನಿಮಾ ಬಂತು. ನೀವು ಅದನ್ನು ಮಕ್ಕಳ ಜೊತೆಲಿ ಕೂತ್ಕೊಂಡು ನೋಡಬೇಕಾಗತ್ತೆ ಆ್ಯಂಡ್ ಮಾತಾಡಬೇಕಾಗತ್ತೆ. ಅಯ್ಯೋ ಅವ್ರ ಮನೆಯಲ್ಲಿ ಅವ್ನು ಗೇ ಅಂತ ಹೇಳಿದ್ರೆ ಮಾತಾಡಬೇಕು, ನಾರ್ಮಲೈಸ್. ಅಂದರೆ ಮಾತಾಡ್ತಾ ಹೋಗಿದ್ರೆ ಮಗು, ಹಿ ಮೇ ನಾಟ್ ಬಿ ಗೇ, ಬಟ್ ವೆನ್ ಹಿ ಈಸ್ ರಿಯಲೈಸ್ ಈಸ್ ಎ ಗೇ, ಹಿ ವಿಲ್ ನಾಟ್ ಹೆಸಿಟೇಟ್ ಟು ಟೆಲ್ ದ್ಯಾಟ್. ಸೊ ಎಲ್ಲೊಂದು ಕಡೆ ಪೇರೆಂಟ್ಸಿಗೆ ಭಯ ಇದೆಯಾ, ತೋರಿಸ್ಬಿಟ್ರೆ ಅದನ್ನೇ ಕಲ್ತ್ಬಿಟ್ರೆ? ಹಂಗೇನು ಕಲಿಯೋಕ್ಕಾಗಲ್ಲ. ಅದು ಫಸ್ಟ್ ನಾಲೆಜ್ ಬೇಕು. ಯಾರನ್ನು ಬದಲಾಯಿಸೋಕ್ಕಾಗಲ್ಲ, ಸುಳ್ಳೇ ಸುಳ್ಳದು. ಹಂಗೆ ಯಾವುದೋ ಒಂದು ಪರಿಸ್ಥಿತಿಯಿಂದ ಯಾರೂ ಗೇ ಆಗಲ್ಲ. ಇವಾಗ ಏನೋ ಬೇಕು ಅಂತಲೇ ನಾವು ಇಲ್ಲ ಹಿಂಗೆ ಹೇಳಿ 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 ಅವ್ನು ಗೇ ಆಗ್ಬಿಡ, ಹಂಗೆಲ್ಲ ಏನೂ ಆಗಲ್ಲ. ಆ ಥರ ಹೊರತಾಗಿ ಅವನು ಸಹಜದಿಂದ ಆಗಬೇಕೇ ಹೊರತಾಗಿ ಏನೋ ಒಂದು ಬಲವಂತಗಳಿಂದೆಲ್ಲ ಹಾಗೆಲ್ಲ ಆಗಲ್ಲ, ಯಾರೂ ಆಗಲ್ಲ ಆ ಥರ ಎಲ್ಲ, ಆಯಿತಾ. ಸೊ ಆ ವಿಷಯ ಮಾತಾಡ್ತಿದ್ರೆ ಸಹಜವಾಗಿ ಮನೆಯಲ್ಲಿ ಬೇರೆ ಸಂಗತಿಗಳಿವೆ. ಕಿಸ್ ಸೀನ್ ಬಂದರೆ ಮಾತಾಡ್ತೀವಿ ನಾವು, ಗಂಡು ಹೆಣ್ಣಿನ ಕಿಸ್ ಸೀನ್ ಬಂದರೆ, ಸೆಕ್ಸ್ ಬಗ್ಗೆ ಮಾತಾಡು, ಅಥವಾ ಇದನ್ನೂ ಮಾತಾಡಿದರೆ, ಸಹಜವಾಗಿ ಮಾತಾಡಿದರೆ ಮಗು ಹೆದರ್ಕೊಳ್ಳಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಅಂತ. ಆಮೇಲೆ ಏನು ಅಂತಂದರೆ, ಬರೀ ಒಂದಿನ ಮಗು ಹೇಳಿದ ತಕ್ಷಣ ಅವತ್ತು ನೀವು ಒಪ್ಕೊಂಡ್ಬಿಟ್ರೆ ಎಲ್ಲ ಮುಗಿದೋಯ್ತು ಅಂತಲ್ಲ. ಇಟ್ಸ್ ಅ ಜರ್ನಿ.
ಅದು ಒಂದೇ ದಿನದ ಕೆಲಸ ಅಲ್ಲ, ಅದು ನಿಧಾನಕ್ಕೆ ಆಕ್ಸೆಪ್ಟೆನ್ಸ್ ಬರುತ್ತೆ. ಎಷ್ಟು ದಿನ ತಗೊಳುತ್ತೆ, ವರ್ಷಗಟ್ಟಲೆ ತಗೊಳುತ್ತೆ. ನಮಗೆ ವರ್ಷಗಟ್ಟಲೆ ತೊಗೊಂಡಿದೆ ನಮ್ಮನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ. ಅಪ್ಪ ಅಮ್ಮನ ಪಾಪ ಅವ್ರಿಗೂ ಹಳಬ್ರಲ್ಲ, ಅವ್ರಿಗೂ ತಗೊಳುತ್ತಪ್ಪ ಜರ್ನಿ, ಅದು ಲಾಂಗ್ ಜರ್ನಿ. ಸೊ ಡೋಂಟ್ ಅಸ್ಯೂಮ್ ದಟ್ ಇಸ್ ಅ ಒನ್ ಡೇ ಅಫೇರ್. It's a long journey and you have to travel in that a tough path maybe, because society is like this, it might be a tough path. But ಆಮೇಲಕ್ಕೆ ಹೊಂದಾಣಿಕೆ ಆಗುತ್ತೆ. ಅಯ್ಯೋ ಎಷ್ಟೋ ಸಂದರ್ಭದಲ್ಲಿ ಇದೇ ಬೆಟರ್ ಅನಿಸ್ಬಿಡುತ್ತೆ. ಎಷ್ಟೋ ಕೇಳಿದ್ರೆ ನನ್ನ ಫ್ರೆಂಡಿನ ಅಮ್ಮ ಹೇಳೋದು ಕೇಳ್ತಾ ಇದ್ದೆ, ಅಯ್ಯೋ ಮುಂಚೆ ಹೆದರಿಕೆ ಆಯ್ತಪ್ಪ, ಇವಾಗ ಇವನೇ ವಾಸಿ ಅನಿಸುತ್ತೆ. ಯಾವುದೋ ಸೊಸೆನ ಕರ್ಕೊಂಬಂದು ಅವಳು ನಮ್ಮದು ಮನೆಯಿಂದ ಹೊರಗೆ ಹಾಕೋ ಸಮಸ್ಯೆನೇ ಇಲ್ಲ ನೋಡಿ ಇಲ್ಲಿ ಅಂತ. ಸೊ ಯಾರೋ ಸೊಸೆನ ಒಂದು ಇವ್ನು ಮದುವೆನೇ ಆಗಲ್ಲ, ಸೊಸೆ ಸಮಸ್ಯೆಗಳೇ ಇಲ್ಲ ನೋಡಿ ನಮಗೆ, ಇವ್ನೊಬ್ಬನು ಚೆಂದ ನೋಡ್ಕೊಳ್ತಾನೆ, ನಮ್ಮನ್ನು ಸಂಪಾದನೆ ಮಾಡಿದ್ದೆಲ್ಲ ನಮಗೆ ಇದು ಮಾಡ್ತಾನೆ. ಸಿ ಅಂದರೆ ಅನದರ್ ಪರ್ಸ್ಪೆಕ್ಟಿವ್, ಲುಕಿಂಗ್ ಅಟ್ ಗುಡ್ ಇನ್ ಎವ್ರಿ ಸಿಚುವೇಶನ್ ಅದು ಬೇಕಾಗುತ್ತೆ. ಅಂದರೆ ದೇರ್ ಆರ್ ಅಡ್ವಾಂಟೇಜಸ್ ಆಲ್ಸೋ ಆ್ಯಕ್ಚುಲಿ. ಇಟ್ಸ್ ನಾಟ್ ದಟ್ ದೆರ್ ಇಸ್ ಓನ್ಲಿ ಡಿಸ್ಅಡ್ವಾಂಟೇಜ್. ಬಿಕಾಸ್ ನಾನು ಐ ವಾಸ್ ಕಮಿಂಗ್ ಔಟ್, ಐ ವಾಸ್ ಟೆಲ್ಲಿಂಗ್ ಟು ಎವ್ರಿ ಒನ್ ಅಬೌಟ್ ಮೈ ಸೆಕ್ಷುಯಾಲಿಟಿ ಅಲ್ವಾ. ಫ್ರೆಂಡ್ಸ್ಗೆ ಹೇಳಬೇಕು, ಮನೆಯವ್ರಿಗೆಲ್ಲ ಹೇಳಬೇಕು, ಇಲ್ಲ ಅದು ಭಾಳ ಇಂಪಾರ್ಟೆಂಟ್ ಅಂತ. ನನ್ನ ಒಬ್ಬ ಫ್ರೆಂಡ್ ನನ್ನ ಜೊತೆಯಲ್ಲಿ ಯಾವಾಗಲೂ ಸ್ಕ್ವಾಶ್ ಆಡೋನು, ನನ್ನ ಸ್ಕ್ವಾಶ್ ಪ್ಲೇಯರ್ ನಾನು. ಸೊ ತುಂಬ ಸ್ಕ್ವಾಶ್ ಆಡ್ತಿದ್ದೆ ಅವನ ಜೊತೆಯಲ್ಲಿ. ಅವನು ಸ್ಕ್ವಾಶ್ ಹೇಳಿದೆ, ನೋಡು ನಾನು ಹಿಂಗೆ ಗೇನು ಅಂತಾರೆ. ಹೆಂಗೆ ಓಪನ್ ಆದ್ರಿ? ವಾಟ್ ವಾಸ್ ಯುವರ್ ಸೆಂಟೆನ್ಸ್, ಗೋ ಟು ಸೆಂಟೆನ್ಸ್? ಐ ನೀಡ್ ಟು ಟೆಲ್ ಯು ಸಮಥಿಂಗ್. ಸ್ವಲ್ಪ ಕೂತ್ಕೊಂಡು ಮಾತಾಡೋಣ ಅಂತ ಕೂತ್ಕೊಂಡು ಮಾತಾಡಬೇಕಲ್ಲಕ್ಕೆ. ಬಿಕಾಸ್ ದೇ ಆರ್ ಎಜುಕೇಟೆಡ್, ದೇ ವೋಂಟ್ ಬಿ ಸೋ ಸ್ಕೇರ್ಡ್. ಲೈಕ್ ಅನ್ಎಜುಕೇಟೆಡ್ ಆದರೆ ಎಲ್ಲ ಬ್ರೀಫ್ ಕೊಡಬೇಕು, ಅದೆಲ್ಲ ಕೊಡೋದು. ಏನು ಹೇಳಿದ್ರೆ, ಸೊ ಐ ಆಮ್ ಎ ಗೇ, ಐ ಆಮ್ ಕಮಿಂಗ್ ಔಟ್, ಐ ಆಮ್ ರೈಟಿಂಗ್ ಎ ಬುಕ್ ಆ್ಯಂಡ್ ಐ ಆಮ್ ಕಮಿಂಗ್ ಔಟ್. ಐ ಹೋಪ್ ಯು ಡೋಂಟ್ ಹ್ಯಾವ್ ಎ ಪ್ರಾಬ್ಲಮ್ ವಿತ್ ಮೀ. ನನ್ನ ಜೊತೆಲಿ ಏನೂ ಸಮಸ್ಯೆ ಇಲ್ಲಲ್ವಾ ನಿಮಗೆ ಅಂತ ಹೇಳಿದ್ರೆ ಅವ್ನು ಏನೆಲ್ಲ ಗೊತ್ತಾ ನೋಡಿಬಿಟ್ಟು, ಏನು ಗೊತ್ತಾ ನೀನು ಅದೃಷ್ಟವಂತ, ನಿನಗೆ ಹೆಂಡ್ತಿಗೆ ಸಲುವಾಗಿ ದುಡಿಬೇಕು, ಮಕ್ಕಳ ಸ್ಕೂಲ್ ಸಲುವಾಗಿ ದುಡಿಬೇಕು, ಫೀಸ್ ಕಟ್ಟಬೇಕು, ಯಾವ ಸಮಸ್ಯೆಗಳಿಲ್ಲ, ಅದಕ್ಕೆ ಯು ಆರ್ ಸೋ ಸಕ್ಸಸ್ಫುಲ್. ಐ ವಿಶ್ ನಾನು ಗೇ ಆಗಿದ್ದು ಚೆನ್ನಾಗಿತ್ತು ಅಂತ ಹೇಳ್ದ ನಾನು. ಅಂದರೆ ದಟ್ಸ್ ಅ ಡಿಫ್ರೆಂಟ್ ಪರ್ಸನ್, ಬಟ್ ಚಾಲೆಂಜಸ್ ಆರ್ ದೇರ್ ಫಾರ್ ಮೀ. ಲೈಕ್ ನನ್ನ ಅಡುಗೆ ನಾನೇ ಮಾಡ್ಕೊಂಡು ಊಟ ಮಾಡಬೇಕು. ಸೊ ನನ್ನ ಚಾಲೆಂಜಸ್ ನನಗಿದ್ದೇ ಇದೆ. ಅದು ಹಂಗೆ ಭಾರಗಳಿದ್ದೇ ಇರುತ್ತೆ. ಬಟ್ ಪೀಪಲ್ ಸಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ದೇ ಡೋಂಟ್ ಜಸ್ಟ್ ಸಿ ಇಟ್ ಆಸ್ ಎ ಬರ್ಡನ್. ಅದು ಬಂತು ಅಂದರೆ ಸೊ ಚೆಂದ ಅದು. ಸೊ ದಟ್ಸ್ ದ ಥಿಂಗ್. ಬಟ್ ಈ ಮೂರು ಸಂಗತಿಗಳು, ನಾಲೆಡ್ಜ್ ಆ್ಯಂಡ್ ಡಿಸ್ಕಸಿಂಗ್ ವಿತ್ ದ ನಾರ್ಮಲೈಸಿಂಗ್ ಇಟ್, ನಾರ್ಮಲೈಸಿಂಗ್ ಮನೇಲಿ ಮಾತಾಡುವಂಥ ಇದು. ಮುಂದೆ ಡೋಂಟ್ ಅಸ್ಯೂಮ್ ದಟ್ ವೆನ್ ಇಟ್ ಟೆಲ್ಸ್ ಇಮಿಡಿಯೇಟ್ಲಿ ಎವ್ರಿಥಿಂಗ್ ಗೆಟ್ ಸಾರ್ಟೆಡ್ ಔಟ್. ನೋ, ಇಟ್ ಟೇಕ್ಸ್ ಟೈಮ್. ಇಟ್ ಇಸ್ ಎ ಜರ್ನಿ ಟು ಆಕ್ಸೆಪ್ಟ್ ಎವ್ರಿಥಿಂಗ್. ಯು ಆಲ್ಸೋ ಗೆಟ್ ಕಾನ್ಫಿಡೆನ್ಸ್ ಆ್ಯಂಡ್ ಹಿ ಆಲ್ಸೋ ವಿಲ್ ಗೆಟ್ ಕಾನ್ಫಿಡೆನ್ಸ್ ಆ್ಯಂಡ್ ವಿ ಹ್ಯಾವ್ ಟು ಗೋ ಟುಗೆದರ್.